ಹಾಯ್, ಇವತ್ತು ಒಂದು ಪರ್ಫೆಕ್ಟ್ ಆಗಿರುವಂಥ ವೆಜ್ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಏನೇನು ಬೇಕಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಇವಾಗ ತೋರಿಸ್ತಿದ್ದೀನಲ್ಲ, ಈ ಮಸಾಲೆ ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಬೇಕು. ತುಂಬ ಫೈನ್ ಪೌಡರ್ ಏನು ಬೇಡ, 70% ಪೌಡರ್ ಆದರೂ ಸಾಕು. ಇದನ್ನೆಲ್ಲ ನಾನು ಹುರ್ಕೊಂಡಿಲ್ಲ, ಹಾಗೆ ತೊಗೊಂಡಿದ್ದೀನಿ. ಇದು ಮೆಜರ್ಮೆಂಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಥರ ಪೌಡರ್ ಆದರೆ ಸಾಕು. ನೆಕ್ಸ್ಟು ಬಾಸ್ಮತಿ ರೈಸ್ನ ವಾಶ್ ಮಾಡಿ ನೆನೆಸಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಾಣಲೆಗೆ ಬೆಣ್ಣೆ ಹಾಕಿ, ಬೆಣ್ಣೆ ಕರಗಿದ್ಮೇಲೆ ಆನಿಯನ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಆನಿಯನು ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು. ಬಟ್ ನಾನು ಬೆಣ್ಣೆ ಜಾಸ್ತಿ ಹಾಕಿದ್ದೆ, ಅದು ಕ್ರಿಸ್ಪಿಯಾಗಿ ಬರಲಿಲ್ಲ, ಬಟ್ ಚೆನ್ನಾಗಿತ್ತು. ನೋಡಿ, ಅದಕ್ಕೆ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಕುಕ್ಕರ್ಗೆ 7ರಿಂದ 8 ಸ್ಪೂನ್ ಎಣ್ಣೆ ಹಾಕಿ, ಅದಕ್ಕೆ ಏನೇನು ತರಕಾರಿ ಹಚ್ಚಿಟ್ಕೊಂಡಿದ್ದೀವಿ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫಸ್ಟ್ ತರಕಾರಿ ಹಾಕಿ 1-2 ನಿಮಿಷ ಫ್ರೈ ಆದಮೇಲೆ ಆಮೇಲೆ ಟೊಮೊಟೊ ಆ್ಯಡ್ ಮಾಡಿ. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಹಾಕಿ. ಇವಾಗ ಕ್ರಷ್ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಪೇಸ್ಟ್ ಮಾಡ್ಕೊಂಡಿಲ್ಲ, ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಇವಾಗ ಪುದೀನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಒಂದು 5 to 6 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಅನ್ನೋದು ಸ್ವಲ್ಪ ಹೋಗಿ ಫ್ಲೇವರ್ ಎಲ್ಲ ಬಿಟ್ಕೊಬೇಕದು. ವೆಜಿಟೇಬಲ್ ಎಲ್ಲ ಫ್ರೈ ಆಗೋಕ್ಕೆ ಒಂದು 5ರಿಂದ 8 ನಿಮಿಷ ಅಷ್ಟು ತಗೊಳುತ್ತೆ. ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಹೆಂಗೆ ಫ್ರೈ ಆಗಿದೆ ಅಂತ. ಇವಾಗ ಫ್ರೈ ಆಗಿದೆ ಇದು. ಇದಕ್ಕೆ 1 ಕಪ್ ಅಷ್ಟು ಮೊಸರು ಸೇರಿಸ್ತೀನಿ. ಗಟ್ಟಿ ಮೊಸರು ತೊಗೊಳ್ಳಿ. ಗರಂ ಮಸಾಲೆ, ಧನಿಯಾ ಪೌಡರ್, ನೆಕ್ಸ್ಟ್ ಚಿಲ್ಲಿ ಪೌಡರ್, ನೆಕ್ಸ್ಟ್ ಅರಿಶಿನ. ಇವಾಗ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಪೌಡರ್ ಮಿಕ್ಸ್, ಅದನ್ನು 2ರಿಂದ 3 ಸ್ಪೂನಷ್ಟು ಹಾಕ್ಕೊಳ್ಳಿ. ಇವಾಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಸೇರಿಸಿ. ಉಪ್ಪು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ 1-2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ. ಇವಾಗ ಬಿರಿಯಾನಿ ರೈಸ್ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ನೀವು ನೀರು ಎಷ್ಟು ಹಾಕ್ತೀರಾ ಅನ್ನೋದ್ರ ಮೇಲೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು 2 ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ರೆ 1.5 ಕಪ್ ಅಷ್ಟೇ ನೀರು ಹಾಕಬೇಕು. ಯಾಕಂದರೆ ಮುಂಚೆನೇ ನೆನೆಸಿಟ್ಟಿರ್ತೀವಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. 2 ಕಪ್ ಅಕ್ಕಿಗೆ 1.5 ಲೋಟ ಅಷ್ಟೇ ನೀರು ಹಾಕಿ. ನೆಕ್ಸ್ಟ್ ರುಬ್ಬಿರ್ತೀವಲ್ಲ ಆ ಮಸಾಲೆನ ಮಿಕ್ಕಿರುತ್ತಲ್ಲ ಅದನ್ನೆಲ್ಲ ಹಾಕಿ ಮಸಾಲೆ ಲಿಡ್ ಕ್ಲೋಸ್ ಮಾಡಿ 1 ಕೂಗಷ್ಟು ಕೂಗಿಸಿ ಸಾಕು. 1 ಕೂಗಿಸಿದ್ಮೇಲೆ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ರೈಸು ಇಷ್ಟು ಉದುರಾಗಿ ಬರಬೇಕು. ಆವಾಗಲೇ ಬಿರಿಯಾನಿಗೆ ಒಂದು ಟೇಸ್ಟ್ ಬರುತ್ತೆ. ಇಷ್ಟೇ ಸಾಕು. ನೀರು ಜಾಸ್ತಿ ಹಾಕೋಬಿಟ್ರೆ ಬಾತ್ ಥರ ಆಗಿಬಿಡುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇವಾಗ ನಾವು ಇದಕ್ಕೆ ಫ್ರೈ ಮಾಡಿರುವಂಥ ಆನಿಯನ್ ಹಾಕಿ ಲೈಟಾಗಿ ಮಿಕ್ಸ್ ಮಾಡಿ, ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಡಿ, ಅದು ಸೆಟ್ ಆಗೋ ತನಕ. ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ. ವೆಜ್ ಬಿರಿಯಾನಿ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಟೇಸ್ಟ್ ವೈಸ್ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.